ನಾನು ಕಾಲು ಮುಗ್ಯಕ್ಕೆ ಹೋದೆ. ಅವ್ರು ಬೇಡ ಬೇಡ ಒಟ್ಟು ಅವ್ರು ಟಚ್ ಮಾಡೋಕ್ಕೂ ಬಿಡಲಿಲ್ಲ ನಂಗೆ. ಅವ್ರು ಹೇಳಿದ್ದು ಒಂದೇ ಮಾತು, ಅಲ್ಲಿ ರಾಯರ್ ಅದಾರ, ರಾಯರ್ ಕಾಲ್ಸ್ ಮಾಡ, ರಾಯರ್ಗೆ ನಮಸ್ಕಾರ ಮಾಡ, ರಾಯರ್ನ ಬಿಟ್ಟು ಬೇರೆ ಯಾರಿಗೂ ಮಾಡಕ್ಕೆ ಹೋಗ್ಬೇಡ ಅಂತೇಳಿ. ಹಾಯ್, ಗುಡ್ ಮಾರ್ನಿಂಗ್. ಈಗ ಟೈಮ್ 8:15. ಈಗ ಎದ್ದೇನೆ ನಾನು. ಥರ್ಸ್ಡೇ ಲೇಟಾಗಿ ಹೇಳ್ತೀನಿ ಇನ್ಮೇಲೆ, ಯಾಕಂತಂದ್ರೆ ಲೇಟಾಗಿ ಮಲ್ಕೋತೀನಿ ಅಂತಂತಲ್ಲ. ನಾನು ರಾಯರ ಮಠಕ್ಕೆ ಹೋಗಿ ನಾನು ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಲೈಕ್ 12 o'clock ಆದಮೇಲೆ ಎವ್ರಿ ಥರ್ಸ್ಡೇ. ಸೊ ನನಗೆ ಎಡಿಟಿಂಗ್ ಮಾಡೋಕ್ಕೆ ಮತ್ತು ಟೈಮ್ ಸಿಗಂಗಿಲ್ಲ ಮಧ್ಯಾಹ್ನದ್ದು. ಸೊ ಬೆಳಗ್ಗೆ ಈಗ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಯಾ ಫುಲ್ ರೂಮ್ ಕ್ಲೀನ್ ಆಯಿತು. ವೇಟ್, ಐ ವಿಲ್ ಶೋ ಯು ಅ ಸರ್ಪ್ರೈಸ್. ಯಾ, ಸಿ ದ ಸರ್ಪ್ರೈಸ್. ಬೆಡ್ ತೆಗೆದ್ಬಿಟ್ವಿ, ಎಲ್ಲ ಡಬಲ್ ಬೆಡ್ ಮಾಡ್ಕೊಂಡೀನಿ. ಎಷ್ಟು ಫ್ರೀ ಸ್ಪೇಸ್ ಆಗಿಬಿಟ್ಟೈತಿ ಈಗ. ನಾನು ಆರಾಮಲ್ಲಿ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಬೋದು. ಹಾಯ್, ಟೈಮ್ 10:20 ಆಗೈತಿ. ನಾವು ರಾಯರ ದೇವಸ್ಥಾನಕ್ಕೆ ಬಂದಿವಿ, ನಾನು ನಮ್ಮ ಬ್ರೋ. ಈಗ ರಾಯರ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಬರ್ತೇವಿ. ತಿನ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೇವಿ. ಯಾ, ಲೆಟ್ಸ್ ಗೋ. ಈ ಟೈಮ್ 10:30. ಸೊ ಜನ ಕಡಿಮೆ ಅದಾರ, ನಾವ ಜಲ್ದಿ ಬಂದೇವಿ. ದರ್ಶನ ಚಲೋ ಆಗುತ್ತ, ಆಮೇಲೆ ರಶ್ ಕಡಿಮೆ ಇರುತ್ತಂತೆ. ನೋಡ್ರಿ, ಯಾ, ನಾವು ದರ್ಶನ ಮಾಡ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೇವೆ. ರಾಯರ ಮಠದೊಳಗೆ ಎಂಟ್ರಿ ಆದ್ವಿ ದರ್ಶನ ಮಾಡಕ್ಕೆ. ನಮ್ಮ ಬ್ರೋ ಫುಲ್ ಹೈಟ್ ಅದಾರ ಅಂತೇಳಿ ಅವ್ರು ಕೈ ಕೊಟ್ಟಿದ್ದೆ. ಅವ್ರು ಮಾಡಿದ್ದಿದ್ದು ವಿಡಿಯೋ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಆಮೇಲೆ ಮಂತ್ರಾಕ್ಷತೆ ತೊಗೊಂಡು ಹಿಂದೊಂದು ಮೂರ್ತಿ ಐತಿ, ಅಲ್ಲಿ ದರ್ಶನ ತೊಗೊಳಕಂತ ಹೋದ್ವಿ. ಅಲ್ಲಿ ದರ್ಶನ ಮಾಡೋವಾಗ ಒಂದು ಇನ್ಸಿಡೆಂಟ್ ನಡೀತಾ, ಅದು ನನಗೆ ಈಗಲೂ ಗೂಸ್ ಬಂಪ್ಸ್ ಬರ್ತೈತಿ ನೆನೆಸ್ಕೊಂಡ್ರೆ. ಆಮೇಲೆ ಅಲ್ಲೇ ಕೂತ್ಕೊಂಡು ಒಂದು 5 ನಿಮಿಷ ಎದ್ದು ಹೋಗಕ್ಕೆ ಮನ್ಸು ಬರತ್ತಿರ್ಲಿಲ್ಲ. ನಮ್ದೇ ಮೊದಲನೇ ಪಂಕ್ತಿ ಇವತ್ತು. ದರ್ಶನ ಜಲ್ದಿ ಆಯ್ತು, ಊಟ ಜಲ್ದಿ ಮಾಡಕ್ ಅಂತೇಳಿ ಫಸ್ಟ್ ಬಂದ್ಬಿಟ್ವಿ. ಯಾ, ಹಾಯ್, ಈಗ ಜಸ್ಟ್ ಊಟ ಮಾಡ್ಕೊಂಡ್ ಬಂದ್ವಿ. ಎಕ್ಸಾಕ್ಟ್ 12 o'clock ಆಗೈತಿ. 12 o'clock ಆಗೈತಿ. ಈಗ ಜಸ್ಟ್ ಆನ್ಲೈನ್ ಹೋಗೇನಿ, ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಈಗ ನೋಡೋಣ 4-5 ಗಂಟೆ ಮಟ್ಟ ಎಷ್ಟಾಗ್ತಾವ ನೋಡೋಣ. ಅದಾದ್ಮೇಲೆ ಬ್ಯಾಟ್ರಿ ಚಾರ್ಜ್ ಹಾಕೊಂಡ್ಬೇಕು. ಇವತ್ತು ಮೇ ಬಿ ಲೇಟ್ ನೈಟ್ ವರ್ಗೂ ಆಗತ್ತಾ. ನೆನ್ನೆ 28th ಆರ್ಡರ್ ಏನ್ ಜಗಳ ಮಾಡಿದ್ದೆಲ್ಲ, ಇವತ್ತು ಫಸ್ಟ್ ಆರ್ಡರ್ ಅದ ಬಂದೈತಿ. ನೋಡೋಣ, ಇವತ್ತು ಈಗೂ ಫುಡ್ ರೆಡಿ ಕೊಟ್ಟಾನ, ಈಗ ಏನ್ ಮಾಡ್ತಾನ ನೋಡೋಣ. ಗೈಸ್, ಇದು ನನ್ನ ಆರ್ಡರ್, ಇದು ನಮ್ಮ ಅಣ್ಣನ ಆರ್ಡರ್. ಆರ್ಡರ್ ಕ್ಯಾನ್ಸಲ್ ಮಾಡಕ್ ಕೂತಾರ ಪಾಪ. इस सज्जन को क्या तकलीफ है भाई, क्या तकलीफ है इनको? ಆಯ್ತು, ಕ್ಯಾನ್ಸಲ್ ಮಾಡಕ್ ಹೋದ್ರೆ ಕ್ಯಾನ್ಸಲ್ ಆಗ್ತಿಲ್ಲ. ಬ್ಲಂಕ್ ಆರ್ಡರ್ ಹಾಕ್ತಾನೆ. 20 ರೂಪಾಯಿ ಕೊಟ್ಟಿದ್ದೇನೆ, 3 ಬಾಕ್ಸ್ 20 ರೂಪಾಯಿ. ಯಾವ 20 ರೂಪಾಯಿ ತಗೊಂಡ್ ಹೋಗ್ತಾನ ಅಲ್ಲಿಗೆ. 3 ಬಾಕ್ಸ್ ಇದೆ. ಗೈಸ್, ನಮ್ಮ ಅಣ್ಣಾಗ ಪಾಪ ಬಾಕ್ಸ್ ಇಡಕ್ ಹೆಲ್ಪ್ ಮಾಡ್ತೇನಿ. ಬಿಡ್ರಿ, ನೀವು ಕೂತ್ಕೊಳ್ಳಿ. ಮತ್ತೆ ಹೆಂಗೆ ಈಗ ತಗೊಂಡೋಗ್ತೀರಾ? ನೀವು ಕೂತ್ಕೊಂಡು ಮುಂದೆ ಇದು ಅಲ್ಲಿ ಇಟ್ಕೋರಿ. ಅಲ್ಲಿ ಹಾ, 2 ಹೋಗುತ್ತೆ. ನೀವು ಕೂತ್ಕೊಳ್ಳಿ ಅಲ್ಲ. ಇರಿ, ಅದೊಂದು ಕೊಡ್ತೀನಿ. ಯಾ ಬ್ರೋ, ಥ್ಯಾಂಕ್ ಯು ಬ್ರೋ. ಯಾ, ಹೋಗ್ ಬನ್ನಿ, ಕೊಡಿ ಕಸ್ಟಮರ್ಗೆ. ವೆಲ್ ಡನ್, ತಾಲಿಯಾं होनी चाहिए यार हमारे लिए. ಇಲ್ಲಿ ಆರ್ಡರ್ ಪಿಕಪ್ ಮಾಡಕ್ ಬಂದೇನಿ, ಪಿಕಪ್ ಮಾಡೇನಿ. ಅದನ್ನ ಆರ್ಡರ್ ತಗೊಂಡು ಲಿಫ್ಟ್ ಒಳಗೆ ಹೊಂಟೇನಿ. ಮಾರ್ಕರ್ ರೋಡ್ ಹೊಡೆದೇನಿ. ಆಮೇಲೆ ಪಿಕಪ್ ಹೊಡಕ್ ಹೋಗಿ 2 ಸಲ ಹೊಡೆದೇನಿ. ಪಿಕಪ್ ಹೊಡೆದೇನಿ, ಅದು ನೆಟ್ವರ್ಕ್ ಇದ್ದಿದ್ದಕ್ಕೆ ಅದು ತಗೊಂಡೇ ಇಲ್ಲ. ಸೊ ಕೆಳಗೆ ಹೋಗಕ್ಕೆ ಅದು ಡೆಲಿವರಿ ಆಗ್ಬಿಟ್ಟೈತಿ. ಈಗ ನಂಗೆ ಕಸ್ಟಮರ್ ಲೊಕೇಶನ್ ಸಿಗತ್ತಿಲ್ಲ, ನಂಬರು ಸಿಗತ್ತಿಲ್ಲ. ಒಂದು ಆಲ್ಮೋಸ್ಟ್ 15 minutes ಆಯ್ತು ಇಲ್ಲೇ ಕೂತ್ಕೊಂಡೆ. ಇವ್ರ ರೆಸ್ಟೋರೆಂಟ್ ಅವ್ರು ಕೇಳಿದ್ರಿ, ನಮ್ ಕಡೆ ಕಸ್ಟಮರ್ ನಂಬರ್ ಇರಂಗಿಲ್ಲ ಅಂತ ಹೇಳಂತ. ಈಗ ಕಸ್ಟಮರ್ ಕಾಲ್ ಮಾಡೋ ಮುಟ್ಟ ನಾನು ಇಲ್ಲೇ ಕೂರೋದಾಗಿದೆ. ಇಲ್ಲ ಅಂದ್ರೆ ನಂಗೆ ಪೆನಾಲ್ಟಿ ಬೀಳುತ್ತೆ, ಮಸ್ತ್ ಪೆನಾಲ್ಟಿ ಬೀಳುತ್ತೆ. ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಲ್ಮೋಸ್ಟ್ 50 ಮಿನಿಟ್ಸ್ ಆಯ್ತು ಆರ್ಡರ್ ಬಂದ. ನಾನು ಮಿಸ್ಟೇಕ್ ಆಗಿ ಡೆಲಿವರ್ ಮಾಡ್ಬಿಟ್ಟೇನಿ. ಕಸ್ಟಮರ್ ಈಗ ಕಾಲ್ ಮಾಡಿದ್ರು 5 ಮಿನಿಟ್ಸ್ ಬ್ಯಾಕ್. ಇಲ್ಲೇ ನಿಯರ್ ಬೈ ಇತ್ತದ ಅಪಾರ್ಟ್ಮೆಂಟ್. ಇಲ್ಲಂದ್ರ ಕಸ್ಟಮರ್ ಕಾಲ್ ಮಾಡಿಲ್ಲ ಅಂದ್ರ, ಸಪೋಸ್ ಅವ್ರ ಏನಾದ್ರು ಅವ್ರ ಕಂಪ್ಲೇಂಟ್ ಏನಾದ್ರು ಮಾಡಿದ್ರ ಅಂದ್ರ ನಂದು ಈಗ ಆಲ್ಮೋಸ್ಟ್ ಒಂದು 500-600 ರುಪೀಸ್ ಪೆನಾಲ್ಟಿ ಬೀಳ್ತಿತ್ತು. ಅವ್ರು ಕಾಲ್ ಮಾಡಿ ಡೆಲಿವರ್ ಮಾರ್ಕ್ ಮಾಡಿರಿ. ಇನ್ನ ಯಾರು ಟೈಮ್ 4 ಗಂಟೆ ಆಗೈತಿ, ಆರ್ಡರ್ ಬರೀ 9 ಆಗ್ಯಾವ. ಆರ್ಡರ್ ಫ್ಲೋ ಐತಿ ಇವತ್ತು. ಕರೆ ನಾನು ಒಂದು ಆರ್ಡರ್ ಇಂದ ಸಿಕ್ಕೊಂಡೆ ಅಲ್ಲ ಇವತ್ತು. ಆಲ್ಮೋಸ್ಟ್ 1 ಅವರ್ ಅಲ್ಲೇ ಹೋಯ್ತು. ಸೊ ಇನ್ನೊಂದು ಆರ್ಡರ್ ಮಾಡ್ಕೋತೇನೆ. ಬೆಳಿಗ್ಗೆ ಎಡಿಟಿಂಗ್ ಸ್ವಲ್ಪ ಆಗೈತಿ, ಲೈಕ್ ಮಾಡೇನಿ ಆಲ್ಮೋಸ್ಟ್ 80% ಆಗೈತಿ. ಇನ್ 20% ಉಳಿದೈತಿ. ಇವತ್ತು ಅಪ್ಲೋಡ್ ಮಾಡ್ಲೇಬೇಕಾ. ಸೊ ಇದೊಂದು ಆರ್ಡರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. 10th ಒಂದು ಬಂದೈತಿ. ಇದೊಂದು ಆರ್ಡರ್ ಮಾಡ್ಕೊಂಡು ರೂಮಿಗೆ ಹೋಗಿ ಬ್ಯಾಟ್ರಿ ಮೊಬೈಲ್ ಎಲ್ಲ ಚಾರ್ಜ್ ಹಾಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಸಂಜೆಗೆ. ಹಾಯ್, ಟೈಮ್ 7:10 ಆಗೈತಿ. ಆರ್ಡರ್ ಬರೀ 10 ಆಗ್ಯಾವ. ಅಂದ್ರೆ ಇನ್ನೂ 20 ಬೇಕು. ಲಾಸ್ಟ್ ಅಷ್ಟೇ ನಾ ಹೆಂಗೆ 6 to 3 o'clock ವರೆಗೂ ಹೆಂಗೆ 25 ಆರ್ಡರ್ಸ್ ಮಾಡಿದ್ದೆ, ಇವತ್ತು ಹಂಗೆ ಚಾಲೆಂಜ್ ಐತಿ. 7 to 3 20 ಆರ್ಡರ್ಸ್ ಮಾಡಲೇಬೇಕು. ಎವ್ರಿಥಿಂಗ್ ಈಸ್ ಪಾಸಿಬಲ್. ಲೆಟ್ಸ್ ಗೋ. ಈವ್ನಿಂಗ್ ಸೆಕೆಂಡ್ ಆರ್ಡರ್ ನಮ್ಮ ಪಾಕಶಾಲ. ನಾನಿವತ್ತು ಒಂದು ಪಾಕಶಾಲ ಬಂದಿಲ್ಲ ಅಂತೇಳಿ ಬೇಜಾರಾಗದಿತ್ತು. ಯಾಕಂದ್ರೆ ನಮ್ದು ಇದು ಒಂಥರ ಗೋ ಟು ಪ್ಲೇಸ್ ನಮ್ಗೆ ಡೆಲಿವರಿ ಮಾಡೋರಿಗೆ. ಫೈನಲಿ ಬಂತ. ಇನ್ನು ಪಿಕಪ್ ಮಾಡಿ ವಿಲ್ ಮೂವ್ ಟು ನೆಕ್ಸ್ಟ್ ಆರ್ಡರ್. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಬಲೆ. ಟೈಮ್ ಈಗ 10:07 ಆಗೈತಿ. 19th ಆರ್ಡರ್ ಪಿಕಪ್ ಮಾಡಕ್ ಬಂದೇನಿ. ರಾಮೇಶ್ವರಂ ಕೆಫೆ ಬಂದೇನಿ. ಇಲ್ಲಿ ನೋಡಿದ್ರ ಒಂದು ಆಲ್ಮೋಸ್ಟ್ 15 ಮಿನಿಟ್ಸ್ ವೇಟ್ ಮಾಡ್ಸಿದ್ರೆ ಈಗ ರೆಡಿ ಕೊಡ್ತಾನ. ಇಲ್ಲಿ ರೆಡಿ ಕೊಟ್ಟ ಮೇಲೆ ಹಿಂಗ್ ಮ್ಯಾಲ ಹೋಗಂತಾರ ಇಲ್ಲೇ. ಇಲ್ಲಾಂದ್ರೆ ಮ್ಯಾಲ ಬಿಡಂಗಿಲ್ಲ. ಹೋಗಿ ಪಿಕಪ್ ಮಾಡ್ಕೊಂಡ. ಯಾಕ ಇವತ್ತು ಥಂಡ್ ಫೀಲ್ ಆಗತೈತಿ. 2 ದಿವಸ ಇರ್ಲಿಲ್ಲ, ಇವತ್ತು ಫೀಲ್ ಆಗತೈತಿ. ನೋಡೋಣ, ಆದಷ್ಟು ಜಲ್ದಿನ ಮುಗಿಸ್ಬೇಕು ಇವತ್ತು. ರಾಮೇಶ್ವರಂ ಕೆಫೆ ಶೇಂಗಾ ಕದ್ದೇನಿ. ಶೇಂಗಾ ಏನೋ ಹೇಳಿ ಕದ್ದು ತಿನ್ನು ಮಜಾನ ಬೇರೆ. ಬೆಳಗ್ಗಿಂದ ಏನ್ ತಿಂದಿಲ್ಲ, ಅಂದ್ರ ರಾಯರ್ ಮಠದ ಊಟ ಮಾಡಿದ್ಮೇಲೆ ಶೇಂಗಾ ತಿಂದ ಕೆಲಸ ಸ್ಟಾರ್ಟ್. ಹಾಯ್, ಟೈಮ್ ಎಕ್ಸಾಕ್ಟ್ಲಿ 10:39. 20 ಆರ್ಡರ್ಸ್ ಈಗ ಕಂಪ್ಲೀಟ್ ಆದ್ರು. ಇನ್ನೂ 10 ಆರ್ಡರ್ ಬೇಕಾ. ಇನ್ನೂ 4.5 hours ಐತಿ ಆರಾಮಾಗಿ. ಹಿಂಗ್ ಹೊಡಿತೀನಿ 10 ಆರ್ಡರ್. 3 ಗಂಟೆ ಆದ್ರೂ ತಲೆ ಕೆಡ್ಸ್ಕೊಳಂಗಿಲ್ಲ. ಯಾವ್ದೇ ರೆಸ್ಟೋರೆಂಟ್ ಏನೋ ಪ್ರಾಬ್ಲಮ್ ಮಾಡ್ರು ಇವತ್ತು ಮಾತ್ರ ಕಂಪ್ಲೀಟ್ ಮಾಡೇ ಬಿಡೋದ. ಲೆಟ್ಸ್ ಗೋ. 23rd ಆರ್ಡರ್ ಇದು. ಜಯದೇವ್ ಹಾಸ್ಪಿಟಲ್ ಒಳಗೆ ಬಂದೈತಿ. ನಮ್ ಡಾಕ್ಟರ್ ಯಾರೋ ಆರ್ಡರ್ ಮಾಡ್ಯಾರ. ಇಲ್ಲಿ ಒಂಥರ ಆಗತೈತಿ ನಂಗೆ ಹೋಗಾಕ. ಹೋಗ್ಲಿ ಬಿಡ್ರಿ, ಆರ್ಡರ್ ಡೆಲಿವರ್ ಮಾಡ್ಕೊಟ್ಬರ್ರಿ. ಜಯದೇವ್ ಹಾಸ್ಪಿಟಲ್ ಆಪರೇಷನ್ ಥಿಯೇಟರ್ ಒಳಗೆ ಅದೇನಿ. ಅಲ್ಲಿ ಕೆಳಗಿಂದ ಮೇಲೆ ಬರೋಕ್ ಒಂಥರ ಆಗದಿತ್ತ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಹಚ್ಚಾರ. ನಮ್ಮ ಅಣ್ಣ ನೋಡ್ರಿ. ಗೈಸ್, ನಂದು 26th ಆರ್ಡರ್ ಇಲ್ಲಿ ಬಂದೈತಿ. ಅಂದ್ರೆ ಟೈಮ್ 12:20 ಆಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಬೇಸ್ಮೆಂಟ್ ಒಳಗ ಅಪ್ಪು ಫೋಟೋ ಕಾಣತೈತಲ್ಲ, ಅಲ್ಲೇ ನೈಟ್ 5-6 o'clock ವರೆಗೂ ನಮ್ಗೆ ಜ್ಯೂಸಸ್, ಎಗ್ ರೋಲ್ಸ್, ಚಿಕನ್ ರೋಲ್ ಅವೆಲ್ಲ ಸಿಗ್ತಾವ, ಸ್ಯಾಂಡ್ವಿಚಸ್. ನಾವೆಲ್ಲ ಮೊದ್ಲು ಇಲ್ಲೇ ಬಂದ ಹೊಟ್ಟೆ ಹಸ್ದಾಗೆಲ್ಲ ಇಲ್ಲೇ ಬಂದು ತಿಂತಿದ್ವಿ. ನೋಡ್ರಿ, ಶವರ್ಮಾ ರೋಲ್ಸ್ ಡಿ ಬಾಸ್ ಅದಾರ ನೋಡ್ರಿ. ಹಾಯ್, ಟೈಮ್ ಈಗ 12:55. ಆರ್ಡರ್ 28 ಅದು. ಇನ್ನೂ 2 ಅವರ್, ಅಂದ್ರೆ ಇನ್ನೂ 2 ಅವರ್ ಐತಿ 2 ಆರ್ಡ್ರಿಗೆ. ನೋಡೋಣ. ಅಂದ್ರೆ ನಂದು ಚಾರ್ಜ್ ಮೊಬೈಲ್ ಒಳಗೆ 20 ಅಷ್ಟು ಐತಿ. ಯಾವ ಆರ್ಡರ್ ಬಂತಪ್ಪ, ಬೇಡ ಇದು. ಇನ್ನೂ 20% ಚಾರ್ಜ್ ಐತಿ. ನೋಡೋಣ, ಇನ್ನೊಂದು 2-3 ಆದ್ರೂ ಟ್ರೈ ಮಾಡ್ತೀನಿ. ಅಂದ್ರೆ 31, 32 ನೋಡೋಣ. 29 BTM ಬಂದೈತಿ. BTM ಬಂದೈತಂದ್ರ ಅಲ್ಲಿ 2 ಆರ್ಡರ್ ಹೊಡ್ಕೊಂಡ್ಬಿಡ್ತೇನೆ. ಅಂದ್ರೆ 31, 32 31 ಆಗ್ತಾವ. ಮೇ ಬಿ 1700 ವರೆಗೂ ಆಗ್ಬೋದು. ನೋಡೋಣ ಎಷ್ಟಾಗತ್ತೆ. ನಾನು ಕೌಂಟ್ ಮಾಡಿಲ್ಲ ಇವತ್ತು. ಲೆಟ್ಸ್ ಸಿ. ಲಾಸ್ಟ್ ಆರ್ಡರ್ ಇನ್ಸ್ಟಾಮಾರ್ಟ್ 30th ಆರ್ಡರ್ ಇದೆ. ಚಾರ್ಜ್ ಇನ್ನೂ 11% ಐತಿ ಮೊಬೈಲ್ ಒಳಗೆ.
ಗೊತ್ತಿಲ್ಲ. ಅಂದ್ರೆ ವೇಟ್ ಮಾಡ್ಸಿ ಅಂದ್ರೆ ಚಾರ್ಜ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ನೋಡ್ತೇನೆ, ಇದೊಂದು ಆರ್ಡರ್ ಕೊಡ್ತೇನೆ. ಇದೊಂದು ಆರ್ಡರ್ ಕೊಟ್ಮೇಲೆ ಚಾರ್ಜ್ ಒಂದು 8-9% ಹೋಗ್ಕೊಂಡಿದ್ರೆ ಇನ್ನೊಂದು ಆರ್ಡರ್ ಟ್ರೈ ಮಾಡ್ತೇನೆ. ಈಗ ಇದೊಂದು ಆರ್ಡರ್ ಕೊಟ್ಟು ಮೊದಲು ರೂಮಿಗೆ ಹೋಗ್ತೇನೆ. ಈಗ ಅಂದ್ರೆ PG ಕಡೆಗೆ ಹೋಗಿ ನಿಲ್ತೇನೆ. ನಿಯರ್ ಬೈ ಆರ್ಡರ್ ಬಂದ್ರೆ 31 ಮಾಡ್ಕೊಂಡೆ ಅಲ್ಲಿ ಎಂಡ್ ಮಾಡಿ 30 ಡನ್ ಎಕ್ಸಾಕ್ಟ್ಲಿ ಬೈ 1:35. 3 ಗಂಟೆ ಒಳಗೆ ಮುಗಿಸ್ತೇನೆ ಅಂತ ಹೇಳಿದ್ದೆ, ಬಟ್ ಜಲ್ದಿ ಆಗುತ್ತೆ. ಬಟ್ ಈಗ ಚಾರ್ಜ್ ನಂದು ಬರೀ 9% ಅಷ್ಟೇ ಐತಿ. ಇನ್ನೂ ಪುಷ್ ಮಾಡ್ಬೇಕಂತೇನಿ ಕರೆ. ನೋಡೋಣ, ಮೊದಲು PG ಕಡೆ ಹೋಗ್ತೇನೆ, ಮಾತಾಡೋದೈತಿ. ಹಾಯ್, ಟಾರ್ಗೆಟ್ ಕಂಪ್ಲೀಟ್ ಆಯ್ತು. 30 hours ಆಯ್ತು. ಟೈಮ್ ಆಲ್ಮೋಸ್ಟ್ 1:14-1:45 ಆಗೈತಿ. ಇನ್ನೂ ಮಾಡ್ಬೇಕಂದ್ರೆ ಚಾರ್ಜ್ ಬರೀ 5% ಐತಿ. ಸೊ ಐ ಕ್ಯಾನ್ ಪುಷ್ ಎನಿಮೋರ್. ಏನ್ ಮಾಡಕ್ಕಾಗಲ್ಲ. ಓಕೆ, ಐ ವಿಲ್ ಎಂಡ್ ದ ಡೇ ಹಿಯರ್. ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಬೇಕು ನಿಮ್ಗೆ ಮುಂದೆ. ಅಂದ್ರೆ ಮೊನ್ನೆ ಒಂದು ವಿಡಿಯೋ ಒಳಗೆ ಕೇಳಿದ್ದೆ ನಾನು ನಿಮ್ಗೆ. ನಾನು ಬೆಳಗ್ಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಒಂದು ಮಾತು ಕೇಳಿದ್ದೆ ನಿಮ್ಗೆ. ಅಂದ್ರೆ ರಾಯರ್ ಫೋಟೋ ದೇವ್ರ ಮನೆಗೆ ಇಡ್ಬೋದ, ಆಮೇಲೆ ರಾಯರ್ ಫೋಟೋಗ ಅಗರಬತ್ತಿ ಬೆಳಗ್ಬೋದೇನ, ಆಮೇಲೆ ರಾಯರ್ ಫೋಟೋಗೆ ಹಿಂಗ್ ಕುಂಕುಮ ಎಲ್ಲ ಇಡ್ಬೋದೇನ ಅಂತೇಳಿ. ನೀವಂತೂ ಯಾರು ಕಮೆಂಟ್ ಬಾಕ್ಸ್ ಒಳಗೆ ಏನು ಅದ್ರ ಅಟ್ಲೀಸ್ಟ್ ಇಂಥವ್ರ ಬಗ್ಗೆ ಹೇಳ್ಬೋದಲ್ಲ. ಸೊ ನೀವು ಅದನ್ನೂ ಹೇಳಂಗಿಲ್ಲ. ವಿಡಿಯೋಸ್ ಅಂತೂ ನೋಡ್ತೀರಿ. ನಾ ಅದಕ್ಕೆ ಇವತ್ತ ಅಲ್ಲಿ ರಾಯರ ದೇವಸ್ಥಾನ ದರ್ಶನ ಎಲ್ಲ ಮಾಡಿ ಹಿಂದೊಂದು ಮೂರ್ತಿ ಇಟ್ಟಾರ. ಸೊ ಅಲ್ಲಿ ಪೂಜೆನೂ ಮಾಡ್ತಾರ. ಸೊ ನಾ ದರ್ಶನ ಮಾಡ್ಕೊಂಡು ಅಲ್ಲಿ ಹೋದ್ವಿ, ನಾನು ನಮ್ಬ್ರೋ. ಅಲ್ಲಿ ಪೂಜೆನೂ ಮಾಡತ್ತಿದ್ರು, ನಮಸ್ಕಾರ ಮಾಡ್ಕೊಂಡು. ಅಲ್ಲೊಂದು ಇನ್ಸಿಡೆಂಟ್ ಆಯ್ತು, ಅದು ಹೇಳ್ಬೇಕು ಕೂಡ ಗೊತ್ತಿಲ್ಲ. ನಮ್ಮ ಮಮ್ಮಿನ ಕೇಳಿ ಹೇಳ್ತೇನೆ ನಾನು. ಮೇ ಬಿ ನಾಳೆ ಹೇಳ್ತೇನೆ. ನಮ್ಮ ಮಮ್ಮಿ ಹೇಳಂತಂದ್ರೆ. ಸೊ ಆಮೇಲೆ ಅಲ್ಲೋ ಕೂತೀವಿ ಒಂದು 5 ನಿಮಿಷ ಕೂರೋಣ ಅಂತೇಳಿ. ಆಮೇಲೆ ನಂಗೆ ತಲೆಯಾಗಿದ ಒಂದು ಥಾಟ್ ಇತ್ತಲ್ಲ, ಸೊ ಇದನ್ನ ಕೇಳೋಣ ಅಂತೇಳಿ ಅಲ್ಲಿ ಒಬ್ರು ಸ್ವಾಮಿ ಇದ್ರ. ಅಂದ್ರೆ ಅವ್ರು ಏನೋ ಬರ್ಯಾತಿದ್ರ, ಅಲ್ಲೇ ಮಠದ ಸ್ವಾಮಿ. ಅವ್ರನ್ನ ಹೋಗಿ ಕೇಳಿದೆ, ಸ್ವಾಮಿ ಹಿಂಗ ಎಲ್ಲ ಐತಿ. ಅಂದ್ರ ನಾವೊಂದು ಹಿಂಗ್ ರೀಲ್ ನೋಡಿದ್ದೆ, ಅಲ್ಲಿ ಅದ್ರಾಗ ರಾಯರ್ ಫೋಟೋ ಗರ್ಭಗುಡಿಯಾಗೆಲ್ಲ ದೇವ್ರ ಮನೆಯಾಗೆಲ್ಲ ಇಡಬಾರ್ದ, ಆಮೇಲೆ ಕುಂಕುಮ ಹಚ್ಬಾರ್ದ, ಆಮೇಲೆ ಅಗರಬತ್ತಿ ಎಲ್ಲ ಬೆಳಗ್ಬಾರ್ದು ಅಂತೇಳಿ ಎಲ್ಲ ಹೇಳತ್ತಿದ್ರ. ನನ್ಗೆ ಸ್ವಲ್ಪ ಡೌಟ್ ಐತಿ ಅದ್ರ ಬಗ್ಗೆ, ಹೇಳ್ರಿ ಅಂತ. ಅವ್ರ ಏನಂತಾರ ಒಂದ ಮಾತಂತಂದ್ರೆ, ನೀವು ರಾಯರ್ಗೆ ಏನೋ ಅರ್ಪಿಸ್ರಿ, ಕುಂಕುಮಾರ ಹಚ್ಚಿರಿ, ಅಗರಬತ್ತಿಯಾರ ಬೆಳಗ್ರಿ, ಮನ್ಸಾರೆ ಮಾಡ್ರಿ. ನಿಮ್ ಮನಸ್ ಕೊಟ್ಟ ಅವ್ರಿಗೆ ಭಕ್ತಿ ಕೊಡ್ರಿ. ಅವ್ರೇನ್ ನಿಮ್ಗೆ ಅದ ಬೇಕಂತ ಏನ್ ಕೇಳಲ್ಲ. ಆಮೇಲೆ ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಅಂತ ಏನು ಅವ್ರ ಏನು ಅನ್ಕೊಳಂಗೆ ಇಲ್ಲ. ಸೊ ನಿಮ್ ಮನ್ಸಿಂದ ಏನ ಭಕ್ತಿ ಇದ್ರು ಅದನ್ನ ನೀವ್ ಅದನ್ನ ಮಾಡ್ರಿ, ಅಗರಬತ್ತಿ ಬೆಳಗ್ರಿ, ಆಮೇಲೆ ಫೋಟೋ ದೇವ್ರ ಮನ್ಯಾಗ ಇಡ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಹೇಳಿದ್ರ. ಅದೆಲ್ಲ ಹೇಳಿದ್ಮೇಲೆ ನಾನು ಅವ್ರಿಗೆ ನಮ್ ಸೈಡ್ ಎಲ್ಲ ಗೊತ್ತಲ್ಲ, ಒಂಥರ ಸ್ವಾಮಿಗಳಿದ್ರೆ ನಾವು ಇಮಿಡಿಯೇಟ್ ಕಾಲ್ಸ್ ಮಾಡಕ್ ಹೋಗ್ತೇವೆ ಅಂತ ಹೇಳಿ. ನಾನು ಕಾಲ್ ಮುಗ್ಯಾಕ್ ಹೋದೆ. ಅವ್ರು ಬೇಡ ಒಟ್ಟ ಅವ್ರು ಟಚ್ ಮಾಡಕ್ಕೂ ಬಿಡ್ಲಿಲ್ಲ ನಂಗೆ. ಅವ್ರು ಹೇಳಿದ್ ಒಂದ ಮಾತು, ಅಲ್ಲಿ ರಾಯರ್ ಅದಾರ, ರಾಯರ್ ಕಾಲ್ಸ್ ಮಾಡ, ರಾಯರ್ಗ್ ನಮಸ್ಕಾರ ಮಾಡ, ರಾಯರ್ನ್ ಬಿಟ್ಟು ಬೇರೆ ಯಾರಿಗೂ ಮಾಡಕ್ ಹೋಗ್ಬೇಡ ಅಂತ ಹೇಳಿ. ಅದ್ ಹಿ ವಾಸ್ ಸೋ ಜನರಸ್. ಅಂದ್ರೆ ನಂಗ ಅದು ಬಾಳ ಲೈಕ್ ಆತ. ಮತ್ತ ಅವ್ರು ಎಷ್ಟು ಸ್ವೀಟ್ ಆಗಿ ಮಾತಾಡ್ತಿದ್ರ ಅಂದ್ರೆ ನಂಗೆ ಕೂಡ ಅಷ್ಟು ಸ್ವೀಟ್ ಆಗಿ ಮಾತಾಡ್ತಿದ್ರು. ಬಾಳ ಒಂಥರ ಫುಲ್ ಕೈಂಡ್ ಆಗಿದ್ರು ಅವ್ರು. ಚಾರ್ಜ್ ಬರೀ 3% ಐತಿ. ಇಲ್ಲಿ ನೋಡ್ರಿ ಯಾರದಾರ. ಓಕೆ, ಸಿ ಯು, ಬಾಯ್, ಗುಡ್ ನೈಟ್. ನೀವು ಮಲ್ಕೋರಿ. ಟೈಮ್ ಆಲ್ರೆಡಿ 1:40. ಎಸ್, 1:48. ಓಕೆ, ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಸೊ ದಿಸ್ ಇಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 30 ಆರ್ಡ್ರಿಗೆ 1616 rupees ಆಗಿತ್ತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.